ಗುರುಜಿ ತುಲಾ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ, ಇನ್ನು ವೃಶ್ಚಿಕ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆ ಇದೆ. ವೃಶ್ಚಿಕ ರಾಶಿಯವರು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆದೇವರ ಪ್ರಾರ್ಥನೆ ಜೊತೆಗೆ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಿ. ಇವತ್ತು ಮತ್ತು ನಾಳೆ ನಾಳಿದ್ದು ಕನಿಷ್ಠ ಪಕ್ಷ ಈ 3 ದಿನಗಳಾದರೂ ಬೆಳಿಗ್ಗೆ ಬೇಗೆದ್ದು ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ ಒಂದು ತುಳಸಿ ಪ್ರಾರ್ಥನೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಸಾಕಷ್ಟು ವೃದ್ಧಿ, ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿ ನೋಡ್ಬೋದು. ಸ್ವಲ್ಪ ಅಲರ್ಜಿ ಸಮಸ್ಯೆಗಳು, ಚರ್ಮಬಾಧೆ ಇಂತಹದ್ದೆಲ್ಲವೂ ಸಹಿತ ನಿಮಗೆ ಮರಕಲಿಸ್ಬೋದು, ಅದರಿಂದ ಸಮಸ್ಯೆ ಆಗ್ಬೋದು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸಗಳನ್ನು ಯಾವುದೇ ಕಾಮಗಾರಿಗಳನ್ನು ಮಾಡೋಕ್ಕೆ ಹೊರಟರು ಪ್ರಾರಂಭದಲ್ಲಿರ್ತಕ್ಕಂಥ ಒಂದು ಸಂತೋಷ, ಆಗಿರ್ತಕ್ಕಂಥ ಒಂದು ಜೋಶು, ಅದಾದ ನಂತರ ಸ್ವಲ್ಪ ಸಮಯದಲ್ಲೇ ನಿಮಗೆ ಆ ಒಂದು ಯಾವುದೇ ಒಂದು ಕೆಲಸ ಮಾಡಿದ್ರು ಸಹಿತ ಆ ಕೆಲಸದ ಮೇಲೆ ಆಸಕ್ತಿ ಕಳ್ಕೊಳ್ತೀರಿ. ಅದರಿಂದ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವು ದುರ್ಗಾ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಧುಂ ದುರ್ಗಾಯೇ ನಮಃ, ಓಂ ಧುಂ ದುರ್ಗಾಯೇ ನಮಃ, ಓಂ ಧುಂ ದುರ್ಗಾಯೇ ನಮಃ. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಜೊತೆಗೆ ಇವತ್ತಿನ ದಿವಸ ನೀವು ಮಾಡುವ ಪ್ರತಿಯೊಂದು ಕಾಯಕದಲ್ಲೂ, ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ನಿಮ್ಮ ಹಿರಿಯರ ಆಶೀರ್ವಾದ, ಹಿರಿಯರ ಮಾರ್ಗದರ್ಶನ ಇದು ಬಹಳ ಮುಖ್ಯ. ಒಳ್ಳೆಯದಾಗಲಿ, ಯಶಸ್ಸು ನಿಮ್ಮದಾಗಲಿ. ಇನ್ನು ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಧನುರಾಶಿಯವರಿಗೆ ದುರ್ಗಾ ಗಣಪತಿಯ ಆರಾಧನೆ ಬೇಕು. ಜೊತೆಗೆ ಮಾಡುವ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸಿರಬೇಕು. ಇವತ್ತು ದುರ್ಗಾ ಗಣಪತಿಯ ಆರಾಧನೆ ಹೆಚ್ಚಿನ ಯಶಸ್ಸಿಗಾಗಿ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ ತುಳಸಿಯಿಂದ ಅರ್ಚನೆ ಮಾಡಿಸಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋಸ್ಕರ ಇವತ್ತು ನೀವು ಸಾಲ ಸೋಲ ಮಾಡೋಕ್ಕೆ ಹೋಗಬೇಡಿ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಬೇರೊಬ್ಬರ ಹತ್ರ ಕೈಯೊಡ್ಡಿ ಸಾಲ ಮಾಡ್ತಕ್ಕಂಥದ್ದು, ಸಾಲದ ಬಾಧೆಗೆ ಸಿಕ್ಕಾಕೊಳ್ಳೋದು ಬೇಡ. ಋಣಮುಕ್ತರಾಗುವಂಥದ್ದು ಬಹಳ ಕಷ್ಟವಾಗುತ್ತೆ. ಜೊತೆಗೆ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಶ್ರದ್ಧಾಭಕ್ತಿಯ ಕೆಲಸದ ಕಡೆ ಹೆಚ್ಚು ಗಮನ ಕೊಡೋದ್ರಿಂದ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡಬೇಕು. ಮನಸ್ಸು ಬಹಳ ಚಂಚಲತೆಯಿಂದ ನಿಮ್ಮ ವಿದ್ಯಾಭ್ಯಾಸವನ್ನು ನೀವೇ ಎಲ್ಲೋ ಒಂದು ಕಡೆ ಕಡೆಗಾಣಿಸ್ತಾ ಇದ್ದೀರಿ. ಅದರಿಂದ ವಿದ್ಯಾರ್ಜನೆಗೆ ಬೇಕಾದಂತಹ ರೀತಿ ಅನುಕೂಲಗಳನ್ನು, ಅದಕ್ಕೆ ಬೇಕಾದಂತಹ ಸ್ವಲ್ಪ ಶ್ರಮವನ್ನು ಕ್ರಮಬದ್ಧವಾಗಿ ಇಟ್ಕೊಂಡ್ರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಹೆಚ್ಚಿನ ಲಾಭವನ್ನು ಕಾಣಬಹುದು. ಹಾಗೆ ನೀವು ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಧನುರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ 12 ಗಂಟೆ ಒಳಗಾಗಿ ಯಾವುದಾದ್ರೂ ಒಂದು ವಿಷ್ಣು ಆಲಯದಲ್ಲಿ, ಅಂದರೆ ಮಹಾವಿಷ್ಣು ಆಲಯದಲ್ಲಿ ತುಳಸಿಯಿಂದ ಅರ್ಚನೆ ಮಾಡಿಸಿ ಅಲ್ಲಿ ತುಳಸಿಯ ಒಂದಿಷ್ಟು ಪ್ರಸಾದವನ್ನು ನೀವು ಸ್ವೀಕರಿಸೋದ್ರಿಂದ ಮತ್ತಷ್ಟು ಲಾಭವನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಕರ ರಾಶಿಯವರಿಗೆ ಇವತ್ತು ಚಂದ್ರ ಚೆನ್ನಾಗಿದ್ದು ಮನಸ್ಸು ಶಾಂತಿಯುತವಾಗಿದೆ. ಶೀತಬಾಧೆಯಿಂದ ಒದ್ದಾಡುವಂಥದ್ದಿದೆ. ಅರ್ಧ ತಲೆನೋವು ಅಥವಾ ಮೈಕೈ ನೋವು, ಕಣ್ಣೋವು ಬರ್ತಕ್ಕಂಥದ್ದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಎದುರಾಗುವಂಥದ್ದು, ಇಂತೆಲ್ಲ ಸಮಸ್ಯೆಗಳು ಇವತ್ತು ನಿಮಗೆ ಕಾಡಿಸುವಂಥದ್ದಿದೆ. ಅದರಿಂದ ಮಕರ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಇನ್ನು ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಇವತ್ತು ನೀವು ಯಾವುದೇ ಒಂದು ಲೇವಾದೇವಿ ಮಾಡಿದ್ರು, ಯಾವುದೇ ಹಣಕಾಸಿನ ವಿಚಾರದಲ್ಲಿ ಕೊಟ್ಟು ತೆಗೆದುಕೊಳ್ಳುವಂಥ ವ್ಯವಹಾರಗಳು ಮಾಡಿದ್ರು ಅದರಿಂದ ಸಮಸ್ಯೆಗೆ ಈಡಾಗಬೇಕಾಗತ್ತೆ. ಜೋಪಾನ, ಆದಷ್ಟು ಎಚ್ಚರಿಕೆ ಇರಲಿ. ಇವತ್ತು ನೀವು ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಗುರುಜಿ ಖಂಡಿತಮ್ಮ. ಪಂಚಾಂಗ ಕೈಲಿ ಹಿಡಿದೆ ಅಲ್ಲಿಟ್ಬಿಟ್ಟಿದ್ದೆ. ಈಗ ಪುನಃ ಪ್ರಾರಂಭಿಸೋಣ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವಧ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಲಕ್ಷ್ಮೀನಾರಾಯಣ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಓಂ ಹರಿಂ ಕರಾಸನಗರ್ಭ್ಯತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸುಪರ್ಣಾಂ ವರದಾರಣೀಂ ಚ ವೃಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸವಂಕುಶಧರಾಂ ಸರ್ಭೂಷತಾಮುಜ್ವಲಾಂ ತ್ವಾಂಗೌರೀಂ ತ್ರಿಪರಾಂ ಫರಾತ್ಫರಕಳಾಂ ಶ್ರೀಚಕ್ರಸಂಚಾರಣೀಂ ಭಗವತೀಂ ಜಾತವೇದಸೇ ಸುನವಾಮ ಸೋಮಮರಾತೀತೋ ನಿದಹಾತಿ ವೇದಾಃ ಸನಃ ಪರ್ಷತತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸುಸ್ಥಿವ್ರತದುರ್ಗಾಣಿ ವಿಶ್ವಾಂ ಪೋಷ್ಠಪುತ್ವೀಂ ಬಹುದಾರ್ವೀಂ ಭವಾತೋ ಕಾಯತನಯಾ ಯಶಯೋಃ ವಿಶ್ವಾಣಿನೋ ದುರ್ಗಾ ಜಾತವೇದಸ್ಸಂಧನ್ನಾವಾ ದುರಿತಾ ಹಿ ಬರ್ಷೀ. ಭಗವತಿ ಶ್ರೀ ಧುರ್ಮುಖನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಜ್ಯೇಷ್ಠ ಆಷಾಢ ಮಾಸ ಕೃಷ್ಣ ಪಕ್ಷ 28/7/2016. ನಿನ್ನೆ 27/7/2016. ನಿನ್ನೆ ಬಹಳ ವಿಶೇಷವಾಗಿತ್ತು. ಈ ವಿಚಾರ ನಿಮಗೆ ತಿಳಿಸಬೇಕು ಅಂತಿತ್ತು, ಆದರೆ ತಿಳಿಸ್ಲಿಕ್ಕಾಗಲಿಲ್ಲ.
28, ಇವತ್ತು 28, ನೆನ್ನೆ 27/7/2016. ಆ 2 ಒಂದು ತೆಗೆದ್ರೆ ಎಲ್ಲವೂ 7 ಬಂದ್ಬಿಟ್ಟಿತ್ತು. ಇವತ್ತು 28/7/2016 ಗುರುವಾರ, ನವಮಿ, ಭರಣಿ ನಕ್ಷತ್ರ. ಇವತ್ತು ನಕ್ಷತ್ರ ಬಹಳ ವಿಶೇಷವಾಗಿದೆ. ಭರಣಿ ನಕ್ಷತ್ರದವರು ಧರಣಿ ಆಳ್ತಾರೆ ಅಂತ ಹೇಳ್ತಕ್ಕಂಥದ್ದಕ್ಕೂ ಶಾಸ್ತ್ರದಲ್ಲಿ ಕೆಲವು ಆಧಾರಗಳಿದೆ. ಏನೇ ಆದರೂ ಗುರುವಾರ ಗುರುರಾಯರ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಹಾಗೂ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಇವತ್ತು ಬಹಳ ವಿಶೇಷವಾದಂಥ ದಿನ ಅಂತ ಹೇಳ್ಬೋದು. ಗುರು ಸಾನ್ನಿಧ್ಯ, ಗುರುವಿನ ಮಾರ್ಗದರ್ಶನ ಇದೆಲ್ಲವೂ ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು. ಯಾರೊಬ್ಬರಾದರೂ ಸಹಿತ ಗುರುಗಳ ಮಾರ್ಗದರ್ಶನದಿಂದ ಎಂಥ ಅಸಾಧ್ಯವಾದ್ದಾದರೂ ಸಾಧನೆ ಮಾಡಿಕೊಳ್ಬಹುದು. ಅದಕ್ಕೋಸ್ಕರ ಗುರುಗಳ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹಾಮಹಾಮೂರ್ತೈ ನಮಃ, ಸಾಂಬ ಸದಾಶಿವಾಯ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ಫಲದಲ್ಲಿ ಇವತ್ತು ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತಿದ್ದೀರಿ. ಇವತ್ತು ಮೇಷರಾಶಿಯವರಿಗೆ ಗುರುವಿನ ಅನುಗ್ರಹ ಇದೆ, ಕಾರ್ಯಸಿದ್ಧಿ ಇದೆ, ಯಶಸ್ಸಿನ ಫಲವಿದೆ. ಇವತ್ತು ನೀವು ಯಾವುದೇ ಒಂದು ಕೈಂಕರ್ಯಗಳನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ಗಮನಕ್ಕೆ ತಂದುಕೊಂಡರೂ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಹೆಣ್ಣು ಮಕ್ಕಳು ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯ ಆಗಲಿ, ಯಾವುದೇ ವೃತ್ತಿ ಧರ್ಮ ಆಗಲಿ, ಏನೇ ಮಾಡಬೇಕು ಅಂತ ಹೊರಟರು ಯಾರಾದರೂ ಹಿರಿಯರ ಮಾರ್ಗದರ್ಶನ, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರ ಮಾರ್ಗದರ್ಶನ ಸ್ವಲ್ಪ ಬೇಕಾಗುತ್ತೆ. ದುಡುಕಿ ತೀರ್ಮಾನ ತಂದುಕೊಳ್ತೀರಾ, ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕ್ತೀರಾ. ಸಹಿ ಹಾಕೋಕ್ಕೂ ಮುನ್ನ, ಅಂದರೆ ಹೆಣ್ಣು ಮಕ್ಕಳು ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕೋಕ್ಕೂ ಮುನ್ನ ಸ್ವಲ್ಪ ಯೋಚನೆ ಮಾಡಿ ಯಾರಾದರೂ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ನಂತರ ಆ ಕೆಲಸಕ್ಕೆ ಮುಂದಾಗುವಂಥದ್ದು ಭಾಳಷ್ಟು ಒಳ್ಳೆಯದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ ಮತ್ತು ನೀವು ಮಾಡುವ ಕಾಯಕದಲ್ಲಿ ಸಾಕಷ್ಟು ಅಡ್ಡಿ ಆತಂಕಗಳಿದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿ ಇದೆ, ಚಂಚಲತೆ ಅಂತಕ್ಕಂಥದ್ದು ಸಾಕಷ್ಟು ಇದೆ. ಅದರಿಂದ ಇಂತಹ ಸಮಸ್ಯೆಗಳ ಮಧ್ಯದಲ್ಲಿರ್ತಕ್ಕಂಥ ನಿಮಗೆ ಇವತ್ತು ನೀವು ಮಾಡುವ ಯಾವುದೇ ಕೆಲಸ ಕಾರ್ಯ ಆದರೂ ಅಡ್ಡಿ ಆತಂಕವನ್ನೇ ತಂದುಬಿಡ್ತಾ ಇದೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿ ಆರಾಧನೆ ಮಾಡಿ, ನಿಮ್ಮ ಮನೆ ದೇವರ ಆರಾಧನೆ ಮಾಡಿ. ಸಾಧ್ಯವಾದರೆ ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಒಂದು ಹಿಡಿಯಷ್ಟು ಅವರೇ ಬೇಳೆನ ಮನೆಯಲ್ಲಿಟ್ಟು ಪೂಜೆ ಮಾಡಿ ನಂತರ ಅದನ್ನು ನಾಳೆ ದೇವಾಲಯಕ್ಕೆ ಯಾವುದಾದ್ರು ಒಂದು ಹೆಣ್ಣು ದೇವಸ್ಥಾನಕ್ಕೆ, ಅಂದರೆ ದುರ್ಗಾ ಪರಮೇಶ್ವರಿಗೋ, ಚಕ್ರೇಶ್ವರಿಗೋ, ಮಹಾಲಕ್ಷ್ಮಿಗೋ ಇಂತಹ ಕಡೆ ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಸರಿಸುಮಾರು ಸಂಜೆ 4 ಗಂಟೆಯ ನಂತರ 4ರಿಂದ 6 ಗಂಟೆಯ ತನಕ ದೂರಭಾರ ಪ್ರಯಾಣದ ಬಗ್ಗೆ ಆಗಲಿ, ಅತಿಯಾದಂತಹ ವೇಗ ಆಗಲಿ, ನೀವು ಡ್ರೈವ್ ಮಾಡ್ತಿದ್ರೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಡ್ರೈವ್ ಮಾಡ್ತಕ್ಕಂಥದ್ದು ಭಾಳಷ್ಟು ಒಳಿತು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ಫಲದಲ್ಲಿ ಮಿಥುನ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹ ಚೆನ್ನಾಗಿದೆ. ಕೇತು ಮತ್ತು ರಾಹು ಕೇತುಗಳ ಒಂದಿಷ್ಟು ವಿಶೇಷತೆ ಇದ್ದರೇ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಾಣಬಹುದು. ಹಾಗೆ ಮಿಥುನ ರಾಶಿಯವರಿಗೆ ಇದು ಅನುಕೂಲನೂ ಇದೆ, ಇದರಿಂದ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಹಾಗೆ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ, ಮೊಣಕಾಲು ನೋವು ಬರ್ತಕ್ಕಂಥದ್ದು, ಸುಸ್ತಾಗುವಂಥದ್ದು ಮತ್ತು ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗೋದು, ವೈದ್ಯರ ಸಲಹೆ ಬೇಕಾಗ್ಬೋದು. ಹಾಗೆ ಇವತ್ತು ನೀವು ತಿಂತಕ್ಕಂಥ ಅನ್ನ ಆಹಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಆಹಾರ ಪದ್ಧತಿಯನ್ನು ಸರಿಯಾದ ಸಮಯಕ್ಕೆ ತಂದುಕೊಳ್ಬೇಕು. ಆದಷ್ಟು ಆರೋಗ್ಯವಂತರಾಗಿರಬೇಕು. ಜೊತೆಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ವೃದ್ಧರು ಸಾಧ್ಯವಾದರೆ ಒಂದಿಷ್ಟು ಹಣ್ಣು ಹಂಪಲನ್ನು ನಿಮ್ಮ ಕೈಯಿಂದ ಇನ್ನೊಬ್ಬರು ಕೊಟ್ಟು ದಾನವಾಗಿ ಕೊಡಿ. ಅವರ ಒಂದು ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಅಂದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ನಿಮ್ಮಂತೆ ವಯಸ್ಸಾದಂಥವ್ರಿಗೆ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ರಲ್ಲಿ ತಪ್ಪಿಲ್ಲ. ಅದರಿಂದ ನಿಮ್ಮ ಕೈಯಿಂದ ಇನ್ನೊಬ್ಬರಿಗೆ ಹಣ್ಣು ಹಂಪಲು ಕೊಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ಮನಸ್ಥಿತಿ ಸ್ವಲ್ಪ ಶಾಂತಿ, ನೆಮ್ಮದಿ ಸಿಗುತ್ತೆ.